ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಶ್ಮಿತಾ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹೋಗ್ತಾ. ಇನ್ನು ನಾನು ವೇರ್ ಮಾಡಿರುವಂಥ ಸ್ಯಾರಿ ಬಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ಸ್ಯಾರಿನ ಅಪ್ಲೋಡ್ ಮಾಡಿರ್ತೀನಿ. ಯಾರಿಗಾದರೂ ಇಷ್ಟ ಅಲ್ಲ ಒಂದು ಸ್ಕ್ರೀನ್ಶಾಟ್ನ ತೆಗೆದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗಾಗಿರ್ಬೋದು ಅಥವಾ ನನ್ನ ವಾಟ್ಸಪ್ ನಂಬರ್ಗಾಗಿರ್ಬೋದು DM ಮಾಡಿ. ಇನ್ನು ನಾನು ವೇರ್ ಮಾಡಿರುವಂಥ ಸ್ಯಾರಿ ತುಂಬ ಸಾಫ್ಟಾಗಿ ಮತ್ತು ಅಷ್ಟೇ ಸ್ಮೂತಾಗಿ ಸಹ ಇದೆ. ಇನ್ನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲಿಗೆ ಹೋಗ್ತೀವಿ ಮತ್ತು ಏನು ಹೋಗೋದಿದೆ, ಹೊರಗಡೆ ಹೋಗೋ ಪ್ಲೇಸ್ ಏನಿದೆ ಅನ್ನೋದನ್ನು ಹಂಗೆ ಬಿಡಿ. ಇಲ್ಲಿ ದೇವಸ್ಥಾನಕ್ಕೂ ಮತ್ತು ಪಾರ್ಕಿಂಗೂ 1 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ. ತುಂಬ ರಶ್ ಆಗುತ್ತೆ ಮತ್ತು ಜಾಗ ತುಂಬ ಶಾರ್ಟ್ ಆಗಿದೆ ಇಲ್ಲಿ ಅಂತ ಹೇಳ್ಕೊಂಡು, ಚಿಕ್ಕದಾಗಿದೆಯಂತೆ ರೋಡು. ಹಾಗಾಗಿ ಪಾರ್ಕಿಂಗ್ ಅಲ್ಲೇ ಮಾಡಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರ್ ನಡಿಬೇಕಂತೆ. ನೋಡೋಣ. ದೇವಸ್ಥಾನ ಇರೋದು ಗೆಜ್ಜಿಗೆರೆ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ದೇವಸ್ಥಾನ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಎಂಟ್ರೆನ್ಸ್ ಇದೆ, ತುಂಬ ಚೆನ್ನಾಗಿ ಕಾಣ್ತೈತೆ. ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಬಟ್ ನನಗಂತೂ ಈ ನಡುವೆ ನಡೆಯೋಕ್ಕೆ ಆಗಲ್ಲ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಅಷ್ಟೊಂದು ನಡೆಯೋಕ್ಕಾಗಲ್ಲ. ಎಂಟ್ರೆನ್ಸ್ ರೀಚ್ ಆದ್ವಿ. ಇನ್ನೇನು ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಜನ ಅಂತೂ ತುಂಬ ಜನ ಇದ್ದಾರೆ ಇಲ್ಲಿ. ಎಲ್ಲ ಕಡೆಯಿಂದ ಬರ್ತಾರೆ. ಮೇ ಬಿ ಹಳ್ಳಿ ಕಡೆಯಿಂದೆಲ್ಲ ಇರೋರು, ನಿಯರ್ ಬೈ ಇರೋರು. ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಅಟ್ಮಾಸ್ಫಿಯರ್ ಆಗಿರ್ಬೋದು, ಈ ವಾತಾವರಣ ಆಗಿರ್ಬೋದು ತುಂಬ ಚೆನ್ನಾಗೈತೆ. ಸುತ್ತ ಗ್ರೀನರೀಸ್ ಇದೆ. ನನಗೆ ಖುಷಿ ಆಗ್ತೈತೆ ಈ ಜಾಗದಲ್ಲಿ ದೇವಸ್ಥಾನ ಮಾಡಿರೋದಕ್ಕೆ. ನಾನು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು. ಆ್ಯಕ್ಚುಲಿ ಇದು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಗೆಜ್ಜಿಗೆರೆ ಹತ್ರ ಇರುವಂಥ ದೇವಸ್ಥಾನ ಶಿರಡಿ ಸಾಯಿಬಾಬಾ ದೇವಸ್ಥಾನ ಅಂತ. ಸೊ ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ. ತುಂಬ ಜನ ಇದ್ದಾರೆ. ಕ್ಯೂ ಎಷ್ಟಿದೆ ಅಂತ ತೋರಿಸ್ತೀವಿ ಒಂದು ನಿಮಿಷ. ಇಷ್ಟು ಕ್ಯೂ ಇದೆ. ಇದನ್ನೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಬಟ್ ತುಂಬಾ ಚೆನ್ನಾಗಿದೆ ಅಂತೆ ದೇವಸ್ಥಾನ. ನೋಡೋಣ ಒಂದ್ಸಲ ಹೇಗಿದೆ ಏನು ಅಂತ. ಇವತ್ತು ಪೂರ್ಣಿಮೆ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಫಸ್ಟ್ ಎಲ್ಲ. ಬಟ್ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಹೇಗೂ ಬಂದಿದ್ವಿ, ಸ್ವಲ್ಪ ಮಂಡ್ಯ ಕೆಲಸ ಇತ್ತು, ಬಂದಿದ್ವಲ್ಲ, ಹಾಗೆ ದೇವ್ರ ದರ್ಶನ ಮುಗಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೊಸದಾಗಿ ವಿಡಿಯೋ ಮಾಡೋರಿಗೆ ಒಂದು ಪುಟ್ಟ ಸಜೆಷನು ನನ್ನ ಕಡೆಯಿಂದ. ಏನಪ್ಪ ಅಂದರೆ, ಯಾರೋ ನಮಗೆ ಕ್ಯಾಮ್ರಾಮನ್ ಇಲ್ಲ ಅಥವಾ ನಮಗೆ ಮೊಬೈಲ್ ಇಟ್ಕೊಳ್ಳೋರಿಲ್ಲ ಅಂತ ಏನು ಅಂದ್ಕೋಬೇಡಿ. ಹೊಸದಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನೀವು ಸ್ಟಾರ್ಟ್ ಮಾಡಿ. ನಿಮ್ಮ ಹ್ಯಾಂಡಿನಲ್ಲಿ ನೀವು ಸ್ಟಾರ್ಟ್ ಮಾಡ್ಬೋದು. ಡಿಪೆಂಡ್ಸ್ ಆಗಬಾರ್ದು ಯಾರ ಮೇಲೂ ಅಂತ ಅಷ್ಟೇ ಇದೆ. ನಾರ್ಮಲಾಗಿ ನೀವು ಒಂದು ಕೈಲಿ ಮೊಬೈಲ್ನ ಇಟ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನು ಸನ್ಸೆಟ್ ಆಗ್ತಿದೆ, ತುಂಬಾ ಚೆನ್ನಾಗಿದೆ ಜಾಗ. ಹಾಗೆ ಒಂದು ರೌಂಡ್ ತೋರಿಸ್ತೀನಿ ಹೇಗಿದೆ ಅಂತ. ಮೇ ಬಿ ಸೌಂಡ್ ಜಾಸ್ತಿ ಇದೆ ಅಂತ ಅನಿಸುತ್ತೆ, ಕೇಳಿಸಲ್ಲ ಅನಿಸುತ್ತೆ. ಸ್ವಲ್ಪ ತೋರಿಸ್ತೀನಿ. ಒಂದೊಂದು ಫೈನಾನ್ಸ್ ಒಂಥರ ನಿಂದು ICICI ಸ್ಟ್ಯಾಂಡರ್ಡ್. ಅವನು ಶ್ರೀರಾಮನ ಯಾವುದು ಚೋಳಮಂಡಲ ನನಗೆ ಹೇಳಾರ ಗೊತ್ತೇ